ರನಾ ರನಾ ರನು ರೇ ಆತ್ಮ ನಮಸ್ಕಾರ. ಆತ್ಮ ನಮಸ್ತೆ. ಪರಿಶುದ್ಧ ಆತ್ಮ ಸ್ವರೂಪರಿಗೆ, ಆತ್ಮ ಸೋದರ ಸೋದರಿಯರಿಗೆ, ಆಧ್ಯಾತ್ಮಿಕ ಮಿತ್ರರಿಗೆ ನನ್ನ ಆತ್ಮ ನಮಸ್ಕಾರಗಳು. ಗುರುದೇವರು ಏನು ಹೇಳಿಸುವರೋ ಅದನ್ನೇ ಹೇಳುತ್ತೇನೆ. ನಾವೆಲ್ಲ ಶ್ರದ್ಧೆಯುಳ್ಳವರಾಗಿ ಕೇಳಿ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಎಲ್ಲರೂ ಪ್ರಯತ್ನಿಸಬೇಕೆಂದು ಆಶಿಸುತ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಜಯಶ್ರೀ, ಬಹಳಷ್ಟು ಕರೆಗಳು ಬಂದಿದೆ, ಮತ್ತೆ ಬಹಳ ಜನಗಳ ಸಂಶಯ ಕೂಡ. ಈ ಬ್ರಹ್ಮವಿದ್ಯೆ ದೀಕ್ಷೆ ಮತ್ತೆ ಸಿದ್ಧವಿದ್ಯೆ ದೀಕ್ಷೆಯನ್ನು ತೆಗೆದುಕೊಂಡರೆ ಮುಂದಿನ ದಿನಗಳಲ್ಲಿ ಸನ್ಯಾಸತ್ವವನ್ನು ಸ್ವೀಕರಿಸಬೇಕಾ ಎಂದು ಅವರ ಪ್ರಶ್ನೆ, ಬಹಳ ಜನಗಳ ಪ್ರಶ್ನೆ. ಈ ವಿದ್ಯೆಯನ್ನು ಕಲಿಬೇಕೆಂದರೆ ಬೇರೆ ಏನಾದರೂ ನಿಯಮ ನಿಬಂಧನೆಗಳು ಇದೆಯೇ? ಸಾಕಷ್ಟು ಜನರ ಪ್ರಶ್ನೆಗೆ ಇದು ಸಹಾಯವಾಗಬಹುದು ಎಂದು ನನ್ನ ಅನಿಸಿಕೆ ಗುರುಜಿ. ಖಂಡಿತ. ಸಾಮಾನ್ಯವಾಗಿ ಜನಸಾಮಾನ್ಯರಲ್ಲಿ ಈ ಪ್ರಶ್ನೆಗಳು ಉದ್ಭವಿಸುತ್ತೆ. ಹೇಗಂತಂದ್ರೆ ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಒಬ್ಬೊಬ್ರು ಒಂದೊಂದು ವಿಧಿವಿಧಾನಗಳಲ್ಲಿ ಹೇಳ್ತಾರೆ ಗುರುಗಳು ಅಂತೇಳಿ. ಅವರು ಕೆಲವರು ತುಂಬಾ ಭಯ ಪಡಿಸಿರ್ತಾರೆ. ನೀನು ಆಧ್ಯಾತ್ಮಿಕವನ್ನು ಸ್ವೀಕರಣೆ ಮಾಡ್ಬೇಕು ಅಂತಂದ್ರೆ, ಅಥವಾ ಆಧ್ಯಾತ್ಮಿಕ ಮಾರ್ಗದಲ್ಲಿ ಹೋಗ್ಬೇಕು ಅಂತಂದ್ರೆ ನೀನು ಸನ್ಯಾಸತ್ವವನ್ನ ಸ್ವೀಕರಣೆ ಮಾಡ್ಬೇಕಾಗ್ತದೆ, ಎಲ್ಲವನ್ನ ಬಿಡಬೇಕಾಗ್ತದೆ, ಎಲ್ಲವನ್ನ ನೀನು ತ್ಯಜಿಸ್ಬೇಕಾಗತ್ತೆ ಅಂತ. ಇದು ಪರಿಕಲ್ಪನೆ ಅಷ್ಟೇ. ನಾವು ಬಿಡುವಂತದ್ದೇನು ಇಲ್ಲ ಇಲ್ಲಿ, ನಾವು ಬಿಡಿಸ್ಕೊಳೋಂಥದ್ದು ಇದೆಲ್ಲ. ಯಾರೂನು ಸನ್ಯಾಸತ್ವವನ್ನ ತೆಗೆದುಕೊಂಡೇ ಪರಮಾತ್ಮನನ್ನ ಸೇರ್ಬೇಕು ಅನ್ನೋಂತ ಶಾಸ್ತ್ರ ಪ್ರಮಾಣ ಎಲ್ಲೂ ಇಲ್ಲ. ನಮ್ಮ ವೇದ ಉಪನಿಷತ್ತಲ್ಲಿ, ಅಷ್ಟದಶ ಪುರಾಣಗಳಲ್ಲಿ ಮತ್ತು ದಶ ಉಪನಿಷತ್ತಲ್ಲಿ ಎಲ್ಲೂ ಹೇಳಿಲ್ಲ ನಮ್ಗೆ. ನಾರದ ಸೂತ್ರಗಳು, ಬ್ರಹ್ಮಸೂತ್ರಗಳಲ್ಲಿ ಯಾವ್ದ್ರಲ್ಲೂ ಈ ತರ ಹೇಳಿಲ್ಲ ನಮ್ಗೆ. ಹಾಗಾಗಿ ಸನ್ಯಾಸತ್ವವನ್ನ ಸ್ವೀಕರಣೆ ಮಾಡೋ ಅವಶ್ಯಕತೆ ಏನು ಇಲ್ಲ. ಅವನು ಬಾಹ್ಯದಲ್ಲಿ ಸನ್ಯಾಸತ್ವವನ್ನ ಸ್ವೀಕರಣೆ ಮಾಡಿದ್ರೆ ಪ್ರಯೋಜನ ಏನು ಇಲ್ಲ. ಒಳಗಡೆ ಅವನು ಸನ್ಯಾಸತ್ವವನ್ನ ಸ್ವೀಕರಣೆ ಮಾಡ್ಬೇಕು. ಬಾಹ್ಯದಲ್ಲಿ ಕಾವಿಯನ್ನ ಧರಿಸಿ ಅವನು ಆಂತರಿಕವಾಗಿ ಸನ್ಯಾಸಿ ಆಗ್ಲಿಲ್ಲ ಅಂತಂದ್ರೆ ಅದು ವ್ಯರ್ಥ. ಶಕ್ತಿಹೀನನಿಗೆ ಬಲ ಪ್ರದರ್ಶನೆಗೆ ಹೋಗುವುದು ವ್ಯರ್ಥ. ಇದೇ ರೀತಿ ಅಂತರವಾಗಿ ಸನ್ಯಾಸಿ ಆಗದೆ ಇರುವಂತವನಿಗೆ ಬಾಹ್ಯದ ಕಾವಿಯ ಬಟ್ಟೆ ವ್ಯರ್ಥ. ಇದು ತುಂಬಾ ಜನರ ಪ್ರಶ್ನೆ ಏನು ಅಂತಂದ್ರೆ, ನಾವು ಈ ವಿದ್ಯೆನ ತೆಗೆದುಕೋಬೇಕಾದ್ರೆ ನಾವು ಸನ್ಯಾಸತ್ವವನ್ನ ಸ್ವೀಕರಣೆ ಮಾಡ್ಬೇಕಾಗ್ತದ, ಎಲ್ಲವನ್ನ ಬಿಡ್ಬೇಕಾಗ್ತದ ಅನ್ನೋ ಒಂದು ಯಕ್ಷ ಪ್ರಶ್ನೆ ಸಾಮಾನ್ಯವಾಗಿ ಬರ್ತದೆ. ಯಾಕಂದ್ರೆ ಇದು ಬ್ರಹ್ಮವಿದ್ಯೆ ಆಗಿರೋದ್ರಿಂದ ನಮ್ಗೆ ಬ್ರಹ್ಮನಲ್ಲಿ ನಾವು ನಿರಂತರವಾಗಿ ಆ ಪರಬ್ರಹ್ಮ ಪ್ರಜ್ಞೆಯಲ್ಲಿ ಇರ್ಬೇಕಾಗ್ತದೆ. ನಾವು ನಿರಂತರವಾಗಿ ಸಾಧನೆಯಲ್ಲಿ ಇರ್ಬೇಕಾಗ್ತದೆ. ನಾವು ಯಾವಾಗ್ಲೂ ಆ ಬ್ರಹ್ಮ ಪ್ರಜ್ಞೆಯಲ್ಲಿ ಇದ್ರೆ ಸಾಕು, ಏನು ಬಿಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾರಾಯಣಪ್ಪನವರು, ಯೋಗಿ ನಾರಾಯಣಪ್ಪನವರು ಕೂಡ ಸಂಸಾರವನ್ನ ಇಟ್ಕೊಂಡಿರುವಂತದ್ದೇ, ಅವ್ರಿಗೂ ಮಕ್ಕಳಿದ್ರು. ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕೂಡ ಅವ್ರಿಗೂ ಮಕ್ಕಳಿದ್ರು, ಅವ್ರಿಗೂ ಸಂಸಾರ ಇತ್ತು, ಅವರು ಕೂಡ ಧರ್ಮಪತ್ನಿ ಇದ್ರು. ಮತ್ತೆ ಅನೇಕವಾಗಿರುವಂತಹ ಯೋಗಿಗಳಿಗೆ ಸಂಸಾರದಲ್ಲಿ ಇದ್ಕೊಂಡಾನೆ ಯೋಗತ್ವವನ್ನ ಸಂಪಾದನೆ ಮಾಡಿದ್ರು ಅವರು. ಹಾಗಾಗಿ ಅವರೇ ಪ್ರಮಾಣ ನಮ್ಗೆ. ನಾವೇನು ಬಿಡೋ ಅವಶ್ಯಕತೆ ಇಲ್ಲ, ಸನ್ಯಾಸತ್ವವನ್ನ ಸ್ವೀಕರಣೆ ಮಾಡೋ ಅವಶ್ಯಕತೆ ಏನು ಇಲ್ಲ. ನಾವು ಯೋಗಿಯಾಗಿ ಕರ್ಮಗಳನ್ನ ಆಚರಣೆ ಮಾಡಬಹುದು. ಸ್ವಾಮಿ ಭಗವದ್ಗೀತೆಯಲ್ಲಿ ಹೇಳಲ್ಲ, ನೀನು ಯೋಗಿಯಾಗಿ ಕರ್ಮಗಳನ್ನ ಆಚರಣೆ ಮಾಡೋ ಅರ್ಜುನ, ನಿನ್ಗೆ ಆ ಕರ್ಮ ನಿನ್ಗೆ ಅಂಟ್ಕೊಳ್ಳೋದಿಲ್ಲ.
ಓಕೆ. ನಮ್ಗೆ ಈ ಸಂಸಾರದಲ್ಲಿ ನಾವು ಶೇಖರಣೆ ಮಾಡ್ಬೇಕಾದ್ರೆ ಒಂದಷ್ಟು ಕರ್ಮಗಳನ್ನ ಮಾಡ್ತೀವಿ. ಓಕೆ. ಸಂಸಾರವನ್ನ ನಾವು ನಡೆಸಬೇಕಾದ್ರೆ ಒಂದಷ್ಟು ಕರ್ಮಗಳನ್ನ ಹೋಗಿ ಮಾಡ್ಬೇಕಾಗ್ತದೆ ಹೊರಗಡೆ. ಈ ಕರ್ಮಗಳನ್ನು ಅಂಟುಕೋಬಾರ್ದು ಅಂತಂದ್ರೆ ಯೋಗಿಯಾಗಿ ಕರ್ಮಗಳನ್ನ ಆಚರಣೆ ಮಾಡ್ಬೇಕು. ಒಬ್ಬ ಯೋಗಿಗೆ ಮಾತ್ರನೇ ಕರ್ಮವನ್ನ ಆಚರಣೆ ಮಾಡುವಂತಹ ಅರ್ಹತೆ ಇರ್ತದೆ, ಬೇರೆಯವ್ರಿಗೆ ಇರೋದಿಲ್ಲ. ಅವ್ರು ಕರ್ಮಕ್ಕೆ ಅಂಟ್ಕೊಂತಾರೆ. ಯೋಗಿ ಆಗಿರೋನು ಕರ್ಮಕ್ಕೆ ಅಂಟುಕೊಳೋದಿಲ್ಲ. ಯಾಕಂದ್ರೆ ಅವನ್ಗೆ ಕಕೃತ ಬುದ್ಧಿ ಇರೋದಿಲ್ಲ. ಅವನು ಕರ್ಮವನ್ನ ಆಚರಣೆ ಮಾಡ್ತಾನೆ, ಫಲಾನುಫಲಗಳನ್ನು ಬಯಸೋದಿಲ್ಲ ಅವನು. ಇದನ್ನವಲ್ಲ ನಮ್ಗೆ ಕರ್ಮಯೋಗದಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಹೇಳಿರುವಂತದ್ದು. ಕರ್ಮಕಾಂಡದಲ್ಲಿ ಅರ್ಜುನನಿಗೆ ಇವನು ಕರ್ಮವನ್ನ ಮಾಡ್ತಾನೆ, ಆದ್ರೆ ಕರ್ಮ ಅವನಿಗೆ ಅಂಟ್ಕೊಳೋದಿಲ್ಲ. ಯಾಕಂದ್ರೆ ಅವನು ಫಲಾನುಫಲಗಳು ಬಯಸೋದಿಲ್ಲ. ಅಲ್ಲಿ ಎಲ್ಲ ಆ ಉಮಾಪತಿ ಪರಮೇಶ್ವರ ಪರಬ್ರಹ್ಮಣಾರ್ಪಮಸ್ಸು ಅಂತ ಹೇಳಿ ಅಲ್ಲಿ ಬಿಟ್ಬಿಡ್ತಾನೆ ಅವನು. ಎಲ್ಲ ಅವನಿಗೆ ಬಿಟ್ಟಿರೋದು, ಅವನಿಂದಾನೇ ಬಂದಿರೋದು. ಈ ಗಾಳಿ, ಬೆಳಕು, ನೀರು, ಭೂಮಿ, ಆಕಾಶ ಎಲ್ಲವೂ ನಾವು ಸೃಷ್ಟಿ ಮಾಡಿದ್ವಾ? ಸೃಷ್ಟಿ ಮಾಡಿರೋಂಥವ್ರು ಬೇರೆ. ಆ ಸೃಷ್ಟಿಕರ್ತ ಇದನ್ನ ಸೃಷ್ಟಿ ಮಾಡ್ದ. ಇದು ಪ್ರತಿಯೊಂದು ನಡೀತಾ ಇದೆ, ಅದನ್ನ ನಾವ್ ಮಾಡ್ತಾ ಇದೀವ? ಮಳೆ ಬರ್ತಾ ಇದೆ, ಬೆಳೆ ಆಗ್ತಾ ಇದೆ, ಆ ಬೆಳೆ ಬಿಸಿಲಿಂದ ಒಣಗಿಸ್ತಾ ಇದೀವಿ, ಅದನ್ನ ಧಾನ್ಯಗಳನ್ನ ಮಾಡಿ ನಾವು ತಿಂತಾ ಇದೀವಿ. ಇವೆಲ್ಲ ಅದ್ರ ಪಾಡಿಗೆ ಅದಾಗ್ತಾ ಇದೆ. ನಮ್ಗೆ ಆ ಬುದ್ಧಿಯನ್ನ ಕೊಟ್ಟಿ ಭಗವಂತ ನಮ್ ಕೈಯಲ್ಲಿ ಮಾಡಿಸ್ತಾ ಇದ್ದಾನೆ. ಅದನ್ನ ಇಲ್ಲಿರೋದನ್ನೇ ನಾವ್ ಅದನ್ನ ಮಾಡ್ತಾ ಇದೀವಿ ಅಷ್ಟೇ. ಅದನ್ನ ನಾವ್ ಮಾಡ್ತಾ ಇದೀವಿ ಅನ್ನೋ ಭ್ರಮೆಯಲ್ಲಿ ನಾವೇನ್ ಮಾಡ್ತಾ ಇದೀವಿ, ಈ ಆಟ ನಮ್ದು ಅಂತ ನಾವು ತಿಳ್ಕೊಂಡಿದ್ದೀವಿ. ಅದಲ್ಲ ಪ್ರಶ್ನೆ. ಎಲ್ಲವನ್ನು ಮಾಡ್ತಾ ಇರೋದು ಒಬ್ಬ ಇದ್ದಾನೆ. ಯಾವ್ದೋ ಅತೀತವಾಗಿರುವಂತ ಒಂದು ಶಕ್ತಿ ಇದೆ, ಆ ಸೃಷ್ಟಿಯನ್ನ ನಡೆಸ್ತಾ ಇದೆ ಆ ಶಕ್ತಿ. ಆ ಶಕ್ತಿಗೆ ನಾವು ಸರೆಂಡರ್ ಆಗಿ ಆ ಶಕ್ತಿಯನ್ನ ಸೇರೋ ಪ್ರಯತ್ನ ನಾವು ಮಾಡ್ಬೇಕು ಅಷ್ಟೇ. ಆ ಶಕ್ತಿಯನ್ನ ಸೇರೋ ಪ್ರಯತ್ನ ಮಾಡ್ಬೇಕು ಅಂದ್ರೆ ಸನ್ಯಾಸತ್ವವನ್ನ ಸ್ವೀಕರಣೆ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ. ಮತ್ತೆ ಏನೇನೋ ನಾವು ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ. ಈ ವಿದ್ಯೆ ಕಲಿಬೇಕಂದ್ರೆ ಒಂದಷ್ಟು ನಿಯಮ ನಿರ್ಬಂಧನೆಗಳು ಇವೆ. ಯಾಕಿವೆ ಅಂತಂದ್ರೆ ನಾವು ಆ ಸ್ಥಿತಿಗೆ ಹೋಗ್ಬೇಕಂದ್ರೆ ಆ ನಿಯಮ ನಿರ್ಬಂಧನೆಗಳನ್ನ ನಾವು ಪಾಲನೆ ಮಾಡ್ಬೇಕಾಗ್ತದೆ. ಅದನ್ನ ನಾವು ಫಾಲೋ ಮಾಡ್ಬೇಕಾಗ್ತದೆ. ಆವಾಗ ಮಾತ್ರ ನಾವು ಮಾಡ್ತಾ ಇರೋಂತಹ ಸಾಧನೆಗೆ ಸಪೋರ್ಟ್ ಮಾಡ್ತದೆ ನಮ್ಮ ಎನ್ವೈರನ್ಮೆಂಟ್, ನಮ್ಮ ಬಾಡಿ ಮತ್ತೆ ಮೈಂಡ್ ಕೂಡ. ಯಾಕಂದ್ರೆ ಭಗವದ್ಗೀತೆಯಲ್ಲಿ ಸ್ವಾಮಿ ಏನ್ ಹೇಳಿದ್ದಾರೆ ಅಂದ್ರೆ, ಮಿತ ಆಹಾರ ವಿಹಾರಸ್ಯ ಮಿತ ಚೇಷ್ಟಸ್ಯು ಕರ್ಮಸು ಮಿತ ನಿದ್ರಾ ಬೋಧಸ್ಯ ಯೋಗ ಭವತಿ ದುಃಖ ಅಂತ ಹೇಳ್ಬಿಟ್ರು. ನಾವು ತಿನ್ನುವಂತಹ ಆಹಾರ ಮಿತವಾಗಿರ್ಬೇಕು. ಮತ್ತೆ ನಾವು ವಿಹಾರಗಳು ಸುಮ್ನೆ ಎಲ್ಲಂದ್ರಲ್ಲಿ ಹೋಗ್ತಾ ಇರಬಾರ್ದು. ಒಂದು ಜಾಗಕ್ಕೆ ಹೋದ್ರೆ ಅಲ್ಲಿ ನಮ್ಮ ಮೈಂಡ್ ಡಿಸ್ಟ್ರಾಕ್ಟ್ ಆಗುತ್ತೆ. ಅಲ್ಲಿ ನಮ್ಗೆ ಶಾಂತಿ ಅನ್ನೋದು ಇರೋ ಶಾಂತಿನೂ ಕಳ್ಕೊಂಡ್ಬಿಡ್ತೀವಿ ನಾವು. ಸುಮ್ನೆ ಎಲ್ಲಂದ್ರೆ ಅಲ್ಲಿ ಹೋಗ್ಬಾರ್ದು. ನಾವು ಫಂಕ್ಷನ್ಸ್ಗೆ ಸಮಾರಂಭಗಳಿಗೆಲ್ಲ ಹೋಗ್ಬಾರ್ದು ಸುಮ್ನೆ. ನಾವು ಮಿತವಾಗಿ ಇಟ್ಕೋಬೇಕು. ಅವೆಲ್ಲ ಅನಿವಾರ್ಯತೆ ಇದ್ರೆ ಹೋಗ್ಬೇಕು ಅಷ್ಟೇ, ಬಿಟ್ರೆ ಸುಮ್ನೆ ನಾವು ಹೋಗ್ಬಾರ್ದು ಎಲ್ಲಂದ್ರೆ ಅಲ್ಲಿ. ಮಿತ ಆಹಾರ ವಿಹಾರಸ್ಯ, ತಿನ್ನೋಂತ ಊಟ ಮಿತವಾಗಿರ್ಬೇಕು. ಜಾಸ್ತಿ ತಿಂದ್ರೆ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟೇ ತಗೊಳೋದು ಅದು ಫುಡ್. ಅದಕ್ಕಿಂತ ಮೀರಿ ನಾವು ಫುಡ್ ತಿಂದ್ರೆ ಏನಾಗ್ತದೆ, ಅದು ಫ್ಯಾಟ್ ಆಗಿ ಕನ್ವರ್ಟ್ ಮಾಡುತ್ತೆ. ನಮ್ಮ ದೇಹ ಸ್ಥಿತಿ ದುರಸ್ಥಿತಿಗೆ ಹೋಗ್ಬಿಡ್ತದೆ. ಅದಾಗ್ಬಾರ್ದು ಅಂತಂದ್ರೆ ನಾವು ಮಿತವಾಗಿ ತಿನ್ಬೇಕು. ಎಷ್ಟು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಅಂದ್ರೆ ನಾವು ಬೇರೆ ಏನು ಸೈನ್ಸ್ ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಶಾಸ್ತ್ರಗಳ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಮಿತ ಆಹಾರ ಮಿತ ವಿಹಾರಸ್ಯ, ಆಹಾರಗಳು ಮಿತವಾಗಿರ್ಬೇಕು, ವಿಹಾರಗಳು ಮಿತವಾಗಿರ್ಬೇಕು. ನಾವು ಓಡಾಡೋದು ಎಲ್ಲಂದ್ರಲ್ಲಿ ಓಡಾಡಬಾರ್ದು. ಒಂದ್ ಕಡೆ ಕುತ್ಕೊಂಡು ಯಾವಾಗ್ಲೂ ನಾವು ಸಾಧನೆಯಲ್ಲಿ ಇರ್ಬೇಕು. ನಾವು ಆಧ್ಯಾತ್ಮಿಕ ಮಿತ್ರರು ಮತ್ತೆ ಸಿದ್ಧ ವಿದ್ಯಾರ್ಥಿಗಳು ಕೂಡ ಸಾಧನೆಯಲ್ಲಿ ನಿರಂತರವಾಗಿ ಕಳಿಬೇಕು. ನಾವು ನಮ್ಗೆ ಏನು ಅಲ್ಲಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ನಮ್ಗೆ ಮನಸ್ಸು ಅಲ್ಲಿ ಡಿಸ್ಟ್ರಾಕ್ಟ್ ಆಗೋದಿಲ್ಲ. ಅಲ್ಲಿ ನಾವು
ಕಾನ್ಸ್ಟೆಂಟ್ ಆಗಿರ್ತೀವಿ, ಥಾಟ್ಲೆಸ್ ಆಗಿರ್ತೀವಿ, ಆವಾಗ ನಮ್ಗೆ ತುಂಬಾ ಉಸಿರಾಟಗಳು ಕಮ್ಮಿ ಆಗ್ತದೆ, ಆಯುಷ್ ಜಾಸ್ತಿ ಆಗ್ತದೆ, ಎನರ್ಜಿ ಗೈನ್ ಆಗ್ತದೆ, ಸಾಕಷ್ಟು ಬೆನಿಫಿಟ್ಸ್ ಇದಾವೆ, ಹೇಳಕ್ ಆಗದೆ ಇರೋಷ್ಟು ಬೆನಿಫಿಟ್ಸ್ ಇದಾವೆ ನಮ್ಗೆ. ಉಚಿತವಾಗಿ ಸುಮ್ನೆ ಇದ್ಕೊಂಡು ಆರೋಗ್ಯವನ್ನ ಪಡಿಬಹುದು ನಾವು, ಎನರ್ಜಿ ವೇಸ್ಟ್ ಆಗ್ತದೆ, ಜೊತೆಲಿ ಎನರ್ಜಿನ ಪಡಿತಾ ಹೋಗ್ತೀವಿ ಅದ್ರಲ್ಲಿ. ಮಿತ ಚೇಷ್ಟಸ್ಯು ಕರ್ಮಸು ಅಂತವನು ಏನಾಗ್ತದೆ ಅಂದ್ರೆ ಅವನು ಏನ್ ಊಟ ಮಾಡ್ತಾನೆ ಅದಕ್ಕೆ ತಕ್ಕಟ್ಟಾಗಿ ಅವನ ಚೇಷ್ಟೆಗಳಿರ್ತದೆ ಅಂತ ಹೇಳ್ತಿದ್ದಾರೆ. ಆ ಚೇಷ್ಟೆಗಳಿಂದ ಕರ್ಮ ಫಲವನ್ನ ಅನುಭವಿಸ್ಬೇಕು. ಮತ್ತೆ ಇವಾಗ ನೀವು ಶಾಕಾಹಾರಿಗಳಾಗಿದ್ರೆ ಆ ಶಾಕಾಹಾರಕ್ಕೆ ಸಂಬಂಧಪಟ್ಟಿರುವಂತ ಚೇಷ್ಟೆಗಳಿರ್ತದೆ. ನಾವು ಆ ಮಾಂಸಾಹಾರವನ್ನ ನಾವು ಭುಜಿಸಿದರೆ ಅದಕ್ಕೆ ತగ్గಟ್ಟಾಗೆ ನಮ್ಮ ಚೇಷ್ಟೆಗಳು ಕೂಡ ಇರ್ತದೆ ಅಂತ ಸ್ವಾಮಿ ಭಗವದ್ಗೀತೆಯಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ನಾವ್ ಏನ್ ತಿಂದ್ರೆ ಅದಕ್ಕೆ ತగ్గಟ್ಟಾಗಿ ನಮ್ಮ ಚೇಷ್ಟೆಗಳಿರ್ತದೆ, ಅಂದ್ರೆ ನಮ್ಮ ಥಾಟ್ಸ್ ರಿಲೀಸ್ ಆಗ್ತದೆ, ಥಾಟ್ ಪ್ರೊಸೆಸಿಂಗ್ ಆತರ ಇರ್ತದೆ ಅಂತ ಅರ್ಥ. ಹಾಗಾಗಿ ನಾವು ಮಿತವಾಗಿ ಆಹಾರವನ್ನ ತಿನ್ಬೇಕು, ಮಿತವಾಗಿ ನಾವು ವಿಹಾರಗಳನ್ನ ಮಾಡ್ಬೇಕು. ಶಾಕಾಹಾರವನ್ನೇ ನಾವು ಇಲ್ಲಿ ಸ್ವೀಕರಣೆ ಮಾಡ್ಬೇಕು, ಮಾಂಸಾಹಾರಗಳನ್ನ ಮಾಂಸ ಭಕ್ಷ್ಯನ್ನ ಮಾಡಬಾರ್ದು. ಅಂತವ್ರಿಗೆ ಈ ವಿದ್ಯೆ ಲಭಿಸೋದಿಲ್ಲ, ಅಂತವ್ರಿಗೆ ಈ ವಿದ್ಯೆಯನ್ನ ಕೊಡಲಾಗುವುದಿಲ್ಲ ಎಂದು ಸ್ಟೇಟ್ಮೆಂಟ್ ಇದೆ. ಮಿತ ನಿದ್ರಾ ಬೋಧಸ್ಯ ಯೋಗ ಭವತಿ ದುಃಖ. ಮಿತವಾಗಿರ್ಬೇಕು ನಿದ್ರೆ. ಇಲ್ಲಿ ಅದು ಕೂಡ ಒಂದು ಡಯಟ್ ಅನ್ನ ಹೇಳಿದ್ದಾರೆ. ಊಟ ಮಾಡೋದಕ್ಕೆ ಒಂದು ಡಯಟ್ ಇದೆ, ನಾವು ವಿಹಾರಗಳನ್ನ ಓಡಾಡೋದಕ್ಕೂ ಒಂದು ಡಯಟ್ರಿಯಾಗಿ ನಾವು ತಗೋಬೇಕಾಗ್ತದೆ. ನಿದ್ರೆ ಮಾಡೋದಕ್ಕೂ ಡಯಟ್ ಆಗಿರ್ಬೇಕು. ನಾವು ತಿನ್ನೋದಕ್ಕೆ ಡಯಟ್ ಅಲ್ಲ, ನಿದ್ದೆ ಮಾಡೋದು ಕೂಡ ಡಯಟ್ ಅನ್ನೋದು ಇಂಪಾರ್ಟೆಂಟ್. ಅಲ್ಲಿ ಜಾಸ್ತಿ ನಿದ್ದೆ ಮಾಡೋನ್ಗೆ ಏನಾಗ್ತದೆ ಅಂತಂದ್ರೆ ಅವನ್ಗೆ ಬುದ್ಧಿ ಭ್ರಮಣೆ ಆಗ್ತದೆ, ತಲೆ ಕೆಲಸ ಮಾಡೋದಿಲ್ಲ, ಅವನ್ಗೆ ಬ್ರೈನ್ ಅಲ್ಲಿ ಆಕ್ಸಿಜನ್ ಲೆವೆಲ್ಸ್ ಕಮ್ಮಿ ಆಗ್ಬಿಡ್ತದೆ. ಹಾಗಾಗಿ ತುಂಬಾ ನಿದ್ರೆ ಮಾಡೋವನ್ಗೆ ಸೋಂಬೇರಿತನ ಇರ್ತದೆ. ಯೋಗ ಭವಿತಿ ದುಃಖ ಅಂದ್ಬಿಟ್ರು ಅವರು. ಅವನು ಆ ದುಃಖಕ್ಕೆ ಗುರಿ ಆಗ್ಬಿಡ್ತಾನೆ. ಮತ್ತೆ ಮಾನವ ಯಾರು ತುಂಬಾ ಊಟ ಮಾಡ್ತಾನೋ, ತುಂಬಾ ನಿದ್ದೆ ಮಾಡ್ತಾನೋ ಅವನು ದುಃಖಕ್ಕೆ ಗುರಿ ಆಗ್ಬಿಡ್ತಾನಂತೆ ಪಾಪ. ಯೋಗ ಸಾಧನೆ ಮಾಡಕ್ ಆಗಲ್ಲ ಅವನ ಕೈಯಲ್ಲಿ, ಯೋಗ ಭ್ರಷ್ಟನಾಗ್ಬಿಡ್ತಾನೆ ಅವನು. ಮಿತ ನಿದ್ರೆ ಬೋಧಸ್ಯ ಯೋಗ ಭವತಿ ದುಃಖ ಅಂತ ಹೇಳ್ತಿದ್ದಾರೆ ಈ ಶ್ಲೋಕದಲ್ಲಿ. ಮಿತವಾಗಿ ನಿದ್ರೆಯನ್ನ ಮಾಡ್ಬೇಕು. ಇಲ್ಲ ಅಂತಂದ್ರೆ ಜಾಸ್ತಿ ನಿದ್ರೆ ಮಾಡೋವನಿಗೆ ಏನಾಗತ್ತೆ ಅಂದ್ರೆ ಯೋಗ ಸಾಧನೆಗೆ ಕೆಲಸಕ್ಕೆ ಬರ್ದೆ ದುಃಖಕ್ಕೆ ಗುರಿ ಆಗ್ಬಿಡ್ತಾನೆ ಇಂತ ಮಾನವನು ಎಂದು ಶ್ರೀಕೃಷ್ಣ ಪರಮಾತ್ಮರು ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ. ಹಾಗಾಗಿ ನಾವು ಮಿತವಾಗಿ ನಿದ್ರೆಯನ್ನ ಮಾಡ್ಬೇಕು. ತಿನ್ನೋದಕ್ಕೆ ಡಯಟ್ ಅಲ್ಲ, ನಿದ್ದೆ ಕೂಡ ಡಯಟ್ ಅನ್ನೋದು ಇಟ್ಕೋಬೇಕಾಗ್ತದೆ. ಜಾಸ್ತಿ ನಿದ್ದೆ ಮಾಡೋದ್ರಿಂದ ನಮ್ಮ ಬ್ರೈನ್ ಅಲ್ಲಿ ಆಕ್ಸಿಜನ್ ಲೆವೆಲ್ಸ್ ಕಮ್ಮಿ ಆಗೋಗುತ್ತೆ. ಯಾವಾಗ ಆಕ್ಸಿಜನ್ ಲೆವೆಲ್ಸ್ ಕಮ್ಮಿ ಆಗುತ್ತೋ ಅವನಿಗೆ ಮಂದ ಬುದ್ಧಿ ಬರ್ತದೆ, ಬುದ್ಧಿ ಭ್ರಮಣೆ ಆಗ್ತದೆ, ಅವನಿಗೆ ಟೈಮ್ ಕರೆಕ್ಟ್ ಆಗಿ ಬುದ್ಧಿ ಕೆಲಸ ಮಾಡೋದಿಲ್ಲ. ಇಂಥ ಮಾನವನು ದುಃಖಕ್ಕೆ ಗುರಿ ಆಗ್ಬಿಡ್ತಾನೆ ಅಂತ ಶ್ರೀಕೃಷ್ಣ ಪರಮಾತ್ಮರು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಹಾಗಾಗಿ ಮಿತ ಆಹಾರ ವಿಹಾರಸ್ಯ ಮಿತ ಚೇಷ್ಟಸ್ಸು ಕರ್ಮಸು ಮಿತ ನಿದ್ರೆ ಬೋಧಸ್ಯ ಯೋಗ ಭವತಿ ದುಃಖ. ಇಂಥವನು ಯೋಗ ಸಾಧನೆಗೆ ಕೆಲ್ಸಕ್ಕೆ ಬರ್ದೆ ದುಃಖಕ್ಕೆ ಗುರಿ ಆಗ್ಬಿಡ್ತಾನೆ ಈ ಸಮಾಜದಲ್ಲಿ ಅರ್ಜುನ ಅಂತ ಸ್ವಾಮಿ ಹೇಳ್ತಿದ್ದಾರೆ. ಹಾಗಾಗಿ ಪ್ರತಿಯೊಬ್ರು ಈ ಶ್ಲೋಕವನ್ನ ಅವಲೋಕನವನ್ನ ಮಾಡಿ ಈ ಶ್ಲೋಕದ ಪ್ರಕಾರ ಜೀವನ ಶೈಲಿಯನ್ನ ಇಟ್ಕೊಂಡ್ರೆ ನಾವು ತುಂಬಾ ಶ್ರೇಷ್ಠರಾಗಿ ನಾವು ಸಮಾಜದಲ್ಲಿ ಉಳ್ಕೋಬಹುದು. ರ